ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಧುಶ್ರೀ. ಈ ವಿಡಿಯೋದಲ್ಲಿ ಲೋ ಕಾಸ್ಟ್ ಡ್ರಗ್ ಸ್ಟೋರ್ ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮೇಕಪ್ ಹೇಗೆ ಮಾಡೋದು ಅಂತ ನೋಡೋಣ. ಪಾಂಡ್ಸ್ ಮಾಯ್ಶ್ಚರೈಸರು ನಿಮಗೆ 179 ರುಪೀಸ್ ಆಗುತ್ತೆ. ಮಿನಿ 59 ರುಪೀಸ್ಗೆ ಸಿಗುತ್ತೆ. ಸೊ ಈಗ ಲ್ಯಾಕ್ಮಿ ಲೂಸ್ ಪೌಡರ್ ನೋಡ್ತಾ ಇದ್ದೀರಾ, 215 ರುಪೀಸು. ಆ್ಯಕ್ಚುಲಿ ಇದು ಟಿಂಟೆಡ್ ಪೌಡರು. ಸೊ ನೋಡಿ, ಈ ರೀತಿ ಇರುತ್ತೆ. ಸೊ ಈಗ ಮೇಬ್ಲಿನ್ ಫೌಂಡೇಶನ್ ನೋಡ್ತಾ ಇದ್ದೀರಾ, 549 ರುಪೀಸ್ ಇದು. ಈಗ ಲಿಪ್ಸ್ಟಿಕ್ ತೋರಿಸ್ತಾ ಇದ್ದೀನಿ, ಕಲರ್ ಬಾರ್ ಲಿಪ್ಸ್ಟಿಕ್ಕು, ಶೇಡ್ ನಂಬರ್ 103. ಕಾಸ್ಟ್ ಬಂದು 384 ರುಪೀಸು. ನೋಡಿ, ಶೇಡ್ ನಂಬರ್ 103 ಕಾಣಿಸ್ತಾ ಇದೆ ಇಲ್ಲಿ. ಸೊ ಈಗ ಹೈಟೆಕ್ ಡ್ಯಾಝಲರ್ ಕಾಜಲು ಜಸ್ಟ್ 50 ರುಪೀಸು. ಬ್ಯಾಂಗಲ್ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಇದು ಕೂಡ ಲೋ ಕಾಸ್ಟು, 168 ರುಪೀಸ್ ಆಗುತ್ತಷ್ಟೇ. ಈಗ ಪ್ರಾಡಕ್ಟ್ ಎಲ್ಲ ನೋಡಾಯ್ತು, ಮೇಕಪ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಲೆಟ್ ಸ್ಟಾರ್ಟ್. ಪಾಂಡ್ಸ್ ಜೆಲ್ ಬೇಸ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೀನಿ. ವೈ ಜೆಲ್ ಬೇಸ್ ಮಾಯ್ಶ್ಚರೈಸರ್ ಅಂತ ಅಂದರೆ ನನ್ನ ಸ್ಕಿನ್ ಟೈಪ್ ಬಂದ್ಬಿಟ್ಟು ಆಯಿಲಿ ಸ್ಕಿನ್ನು. ಸೊ ಅದರಿಂದ ಜೆಲ್ ಬೇಸ್ಡೇ ನಾನು ಯೂಸ್ ಮಾಡೋದು. ಆಯಿಲಿ ಸ್ಕಿನ್ ಟೈಪಿಗೆ ಆ್ಯಕ್ಚುಲಿ ಜೆಲ್ ಬೇಸ್ಡ್ ಆರ್ ವಾಟರ್ ಬೇಸೇ ತುಂಬ ಕ್ಲೀನಾಗಿ ಸೂಟ್ ಆಗೋದು. ನೋಡಿ, ಆಲ್ ಓವರ್ ದ ಫೇಸ್ ಈ ರೀತಿ ಹಚ್ಕೊಂಡು ಬರ್ತಾ ಇದ್ದೀನಿ. ಆಮೇಲೆ ನೆಕ್ಕು, ಇಯರ್ಸ್ ಕೂಡ ಅಪ್ಲೈ ಮಾಡ್ಕೋಬೇಕು. ದೆನ್ ಸ್ವಲ್ಪ ಹಚ್ಚಿದ ತಕ್ಷಣ ನೆಕ್ಸ್ಟ್ ಪ್ರಾಡಕ್ಟ್ ಯೂಸ್ ಮಾಡೋಕ್ಕೆ ಹೋಗಬಾರ್ದು, ಸ್ವಲ್ಪ ಟೈಮ್ ಬಿಡಬೇಕಾಗುತ್ತೆ. ಸೊ ಲೆಟ್ಸ್ ವೇಟ್ ಫಾರ್ 5 ಮಿನಿಟ್ಸ್. ಈಗ ನೆಕ್ಸ್ಟು ಫೌಂಡೇಶನ್ನು, ಮೇಬ್ಲಿನ್ ಫೌಂಡೇಶನ್ನು, ಶೇಡ್ ನಂಬರ್ 332. ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ ಸ್ವಲ್ಪ ನನಗೆ ಡಾರ್ಕ್ ಆಗಿರೋದ್ರಿಂದ ನನ್ನ ಹತ್ರ ಲಾರಿಯಲ್ಲಿ ಇನ್ನೊಂದು ಫೌಂಡೇಶನ್ ಇದೆ, ಅದೊಂದು ಸ್ವಲ್ಪ ಫೌಂಡೇಶನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗ ನನ್ನ ಶೇಡ್ಗೆ ಮ್ಯಾಚ್ ಆಗುತ್ತೆ. ಸೊ ನಾನು ಯೂಸ್ ಮಾಡ್ತಾ ಇರೋ ಫೌಂಡೇಶನ್ನು ಮ್ಯಾಟ್ ಫೌಂಡೇಶನ್ನು. ಆಯಿಲಿ ಸ್ಕಿನ್ ಟೈಪ್ ಇರೋದ್ರಿಂದ ಮ್ಯಾಟ್ ಫೌಂಡೇಶನ್ನೇ ಬೆಸ್ಟ್ ಆಗಿರುತ್ತೆ. ಆಮೇಲೆ ಇದು ನಾರ್ಮಲ್ ಟು ಆಯಿಲಿ ಯೂಸ್ ಮಾಡ್ಬೋದು, ಮೇಬ್ಲಿನ್ ಫಿಟ್ ಮಿ ಫೌಂಡೇಶನು. ಆಮೇಲೆ SPF 22 ಕೂಡ ಇದೆ, ಸನ್ನಿಂದ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ನಾನು ಪರ್ಚೇಸ್ ಮಾಡಿರೋದು 549 ರುಪೀಸ್ ಬಾಟಲು. ನಿಮಗೆ ಮಿನಿ ಕೂಡ ಅವೈಲೇಬಲ್ ಇರುತ್ತೆ, ಜಸ್ಟು ಅರೌಂಡ್ 169 ಇರ್ಬೋದು. ನೋಡಿ, ಈ ರೀತಿ ಡ್ಯಾಮ್ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡಿಕೊಂಡು ಆಲ್ ಓವರ್ ದ ಫೇಸ್ ಸ್ಪ್ರೆಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂಡರ್ ದ ಐಸು ಮತ್ತು ನೋಸ್ ಏರಲ್ಲೆಲ್ಲ ಮಿಸ್ ಮಾಡಬಾರ್ದು, ಅಲ್ಲೆಲ್ಲ ಕಡೆ ಪ್ರಾಡಕ್ಟ್ ಕ್ಲೀನಾಗಿ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಕಣ್ಣು ಮೇಲೆ ನೋಡ್ತಾ ಕ್ರೀಮ್ ಅಪ್ಲೈ ಮಾಡ್ಕೋಬೇಕು, ಯಾಕಂದರೆ ಕ್ರೀಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ. ಆಮೇಲೆ ಬೋದ ಐಸು ಮತ್ತು ಫೋರ್ಹೆಡ್ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಲೆಫ್ಟ್ ಓವರ್ ಪ್ರಾಡಕ್ಟನ್ನೆಲ್ಲ ಹಚ್ಕೊಂಡಾದ್ಮೇಲೆ ಮತ್ತೆ ಇನ್ನೂ ಒಂದು ಸತಿ ಬ್ಲೆಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ. ಯಾವುದಕ್ಕೋಸ್ಕರ ಅಂತ, ಎಕ್ಸೆಸ್ ಪ್ರಾಡಕ್ಟ್ನ ರಿಮೂವ್ ಮಾಡೋದಕ್ಕೆ. ಈಗ ಕಾಜಲು, ಇದು ಹೈಟೆಕ್ ಡ್ಯಾಝಲರ್ ಕಾಜಲ್. ಆ್ಯಕ್ಚುಲಿ ಜಸ್ಟ್ 50 ರುಪೀಸು. ಬ್ಯಾಂಗಲ್ ಸ್ಟೋರಲ್ಲಿ ಪರ್ಚೇಸ್ ಮಾಡಿದ್ದು. ನಾನೊಂದ್ಸಲ ವರ್ಕ್ ಮಾಡ್ಬೇಕಾದ್ರೆ ಸೀಕ್ರೆಟ್ ಸ್ಯಾಂತಾದಲ್ಲಿ ಫ್ರೆಂಡು ಗಿಫ್ಟ್ ಮಾಡಿದ್ದಿದ್ದು. ನನಗೆ ಆವಾಗಲಿಂದ ಈ ಕಾಜಲ್ ತುಂಬ ಇಷ್ಟ ಆಗಿದೆ, ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಈಗ ಲ್ಯಾಕ್ಮಿ ಐಲೈನರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಥಿನ್ ಲೇಯರ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ಎರಡೂ ಸೈಡು. ನನ್ನ ಐಸು ತುಂಬ ಚಿಕ್ಕದಿರೋದ್ರಿಂದ ದಪ್ಪ ಹಚ್ಚಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೆ ಸಣ್ಣಗೆ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ. ನೋಡಿ, ಅಪ್ಲೈ ಮಾಡ್ಕೊಂಡಾಗಿದೆ. ನೆಕ್ಸ್ಟು ಕಾಜಲ್ ಯೂಸ್ ಮಾಡಿದ್ದೇನೆ, ಪೆನ್ಸಿಲ್ ತೊಗೊಂಡು ಐಬ್ರೋ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಐಬ್ರೋಸ್ ಆಲ್ರೆಡಿ ತಿಕ್ಕಿರೋದ್ರಿಂದ ತುಂಬ ಥಿನ್ನಾಗಿ ಅಪ್ಲೈ ಮಾಡ್ಕೊತಾ ಬರ್ತಾಯಿದ್ದೀನಿ. ಪೆನ್ಸಿಲ್ನ ಒತ್ಬಿಟ್ಟು ಡ್ರಾ ಮಾಡ್ತಿಲ್ಲ, ಲೈಟಾಗಿ ಜಸ್ಟ್ ಟಚಪ್ ಥರ ಮಾಡ್ತಾಯಿದ್ದೀನಿ. ಆಮೇಲೆ ಫ್ರಂಟ್ ಕೂಡ ಸ್ವಲ್ಪ ಹಾಗೆ ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ನೋಡಿ, ಅಲ್ಲಿ ಸ್ವಲ್ಪ ಐಬ್ರೋ ಫಿಲ್ ಮಾಡ್ತಾಯಿದ್ದೀನಿ, ಹೇರ್ಸ್ ಕಮ್ಮಿ ಇರೋದ್ರಿಂದ. ಈಗ ಲಿಪ್ಸ್ಟಿಕ್ಕು, ನನ್ನ ಆಲ್ ಟೈಮ್ ಫೇವ್ರೆಟ್ ನ್ಯೂಡ್ ಲಿಪ್ಸ್ಟಿಕ್ ಇದು. ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಹೆಲ್ತ್ ಆ್ಯಂಡ್ ಗ್ಲೋ ಸ್ಟೋರಲ್ಲಿ ಅವೈಲೇಬಲ್ ಇರುತ್ತೆ.
ಅಪ್ಲೈ ಮಾಡಾದ್ಮೇಲೆ ಮತ್ತೆ ಅದೇ ಲಿಪ್ಸ್ಟಿಕ್ನ ಹ್ಯಾಂಡ್ ಮೇಲೆ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಅದನ್ನೇ ಬ್ಲಷ್ ಆಗಿ ಯೂಸ್ ಮಾಡೋಣ ಅಂತ. ಸೊ ಫಸ್ಟ್ ಹ್ಯಾಂಡ್ ಮೇಲೆ ಅಪ್ಲೈ ಮಾಡಿಕೊಂಡು ಅದನ್ನು ಮತ್ತೆ ತೊಗೊಂಡು ಚೀಕ್ಸ್ ಮೇಲೆ ಅಪ್ಲೈ ಮಾಡ್ಕೊಂಡು ಅಪ್ಪರ್ ಡೈರೆಕ್ಷನಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ, ಯಾಕಂದರೆ ನಂದು ಫೇಸ್ ಆಲ್ರೆಡಿ ಚಬ್ಬಿ ಇರೋದ್ರಿಂದ ಸ್ಲಿಮ್ ಕಾಣಲಿ ಅಂತ. ಇವಾಗ ಮತ್ತೆ ಅದರ್ ಸೈಡ್ ಅಪ್ಲೈ ಮಾಡ್ಕೊಳ್ಳೋಣ. ಕ್ಲೀನಾಗಿ ಬ್ಲೆಂಡ್ ಮಾಡ್ಕೊಬೇಕು. ಸೊ ನೀವು ಅಪ್ಲೈ ಮಾಡಿ ಹಾಗೆ ಬಿಟ್ಟರೆ ಪ್ಯಾಚಿ ಪ್ಯಾಚಿಯಾಗಿ ಕಾಣುತ್ತೆ. ಮತ್ತು ಅದೇ ಲಿಪ್ಸ್ಟಿಕ್ನ ಐಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಬಿಫೋರ್ ಅಪ್ಲೈಯಿಂಗ್ ಐಲೈನರು ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಆಲ್ರೆಡಿ ಡ್ರೈ ಆಗಿದೆ, ಅದರಿಂದ ಹಚ್ತಾ ಇದ್ದೀನಿ. ಇಲ್ಲಾಂದರೆ ಅದು ಡ್ರೈ ಆಗಿಲ್ಲ ಅಂದರೆ ಮತ್ತೆ ಐಲೈನರು ಮೆಸ್ಸಿಯಾಗಿ ಕಾಣುತ್ತೆ, ಸ್ಪ್ರೆಡ್ ಆಗುತ್ತೆ. ಸೊ ನಾನು ನೋಡ್ಕೊಂಡು ಹಚ್ಕೊತಾ ಇದ್ದೀನಿ. ನೀವು ಐಲೈನರ್ ಹಾಕೋಕ್ಕಿಂತ ಮುಂಚೆನೇ ಇದನ್ನು ಅಪ್ಲೈ ಮಾಡ್ಕೊಂಬಿಡಿ. ಈಗ ಪೌಡರ್ ಅಪ್ಲೈ ಮಾಡ್ಕೊಳ್ಳೋಣ. ಇದು ಅಷ್ಟೇ, ನಾನು ತುಂಬ ವರ್ಷಗಳಿಂದ ಅಪ್ಲೈ ಮಾಡ್ಕೊತ ಬರ್ತಾ ಇದ್ದೀನಿ. ಕಣ್ಣು ಮೇಲ್ಗಡೆ ನೋಡಿಕೊಂಡು ಅಂಡರ್ ಐಸ್ ಎಲ್ಲ ಕ್ಲೀನಾಗಿ ಅಪ್ಲೈ ಮಾಡ್ಕೊಂಡು ಬರಬೇಕು. ಇದು ಟಿಂಟೆಡ್ ಲೂಸ್ ಪೌಡರು, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನನಗೆ. ಕೆಲವೊಂದು ಸಲ ಹೊರಗಡೆ ಹೋಗ್ಬೇಕಾದ್ರೆ ನಾನು ಫೌಂಡೇಶನ್ ಕೂಡ ಹಚ್ಚಲ್ಲ, ಮಾಯ್ಶ್ಚರೈಸರ್ ಮತ್ತು ಪೌಡರ್ ಅಷ್ಟಿದ್ರೆ ಮುಖ ಗ್ಲೋಯಾಗಿ ಕಾಣ. ಹಾಂ, ಈಗ ಮೇಕಪ್ ಡನ್ನು ನೋಡಿ ಈ ರೀತಿ ಕಾಣ್ತಾ ಇದ್ದೀನಿ. ನೋಡಿ ಐ ಮೇಕಪ್ ಅಂತೂ ಆಯಿತು. ಇವಾಗ ಯಾವ ರೀತಿ ರೆಡಿ ಆಗ್ತೀನಿ, ಯಾವ ಸ್ಯಾರಿ ಮತ್ತು ಜ್ಯುವೆಲ್ಸ್ ಹಾಕ್ಕೊತೀನಿ ನಿಮ್ಗೆ ಹಾಗೆ ತೋರಿಸ್ತೀನಿ ನೋಡಿ. ಇದು ಸ್ಯಾರಿ ಪರ್ಪಲ್ ಕಲರು, ನಮ್ಮ ಮಮ್ಮಿದೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಇದೆ ಬ್ಯಾಂಗಲ್ಸು, ಬಾರ್ಡರ್ ಮ್ಯಾಚ್ ಆಗೋ ಥರ ಗೋಲ್ಡನ್ ಬ್ಯಾಂಗಲ್ಸ್. ಇಯರಿಂಗ್ಸು, ಇದು ಕೂಡ ಟ್ರೆಡಿಷ್ನಲ್ ಆ್ಯಂಡ್ ಓಲ್ಡ್ ಡಿಸೈನ್. ಈಗ ಮಾಟಿ ನೋಡಿ, ಕಡ್ಡಿಗಳಿದ್ದಾವೆ 2 ಹಾಕೊಬೇಕು. ಇದು ಹೇಗೆ ಹಾಕೊತೀನಿ ಅಂತ ಗೊತ್ತಿಲ್ಲ. ನೆಕ್ಸ್ಟು ಅವಲಕ್ಕಿ ಚೈನ್ ಇದ್ದು ನಂಗೆ ತುಂಬ ಇಷ್ಟ, ಒನ್ ಆಫ್ ದ ಫೇವ್ರೆಟ್ ಜ್ಯುವೆಲ್ಸ್ ಇದು. ಸೀರೆ ಉಟ್ಕೊಂಡಿದ್ದಾಯಿತು. ಇದು ವಂಕಿ ಉಂಗುರ, ನಿಮ್ಗೆ ಹೇಳೋದು ಮರ್ತೋಗಿದ್ದೆ ನೋಡಿ, ಈ ರೀತಿ ಹಾಕ್ಕೊಳ್ಳೋದು. ಓಕೆ, ಇದು ಮಿಡಲ್ ಫಿಂಗರ್ಗೆಲ್ಲ, ರಿಂಗ್ ಫಿಂಗರ್ಗೆ ಹಾಕೋಣ. ಓಕೆ ಆಯಿತು ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಹೇರ್ ಡ್ರೈ ಮಾಡ್ಕೊಂಬಿಟ್ಟು ಹೇರ್ ಸ್ಟೈಲ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಸ್ಮಾಲ್ ಟ್ವಿಸ್ಟ್ ಒಂದು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ಕ್ಲೀನಾಗಿ ಫ್ರಂಟಿಗೆ ಬಾಚ್ಕೊಂಬಿಟ್ಟು ಒಂದು ಟ್ವಿಸ್ಟ್ ಮಾಡ್ಕೊಂಡು ಪಿನ್ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹೇರ್ ಸ್ಟೈಲೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ, ಮ್ಯಾರೇಜ್ ಫಂಕ್ಷನ್ಗೆ ಹೋಗಬೇಕು. ಅದಕ್ಕೋಸ್ಕರ ನಾನು ರೆಡಿ ಆಗ್ತಿದ್ದೀನಿ. ಓಕೆ, ಮತ್ತೆ ಅದೇ ಥರ ಇನ್ನೊಂದು ಸೈಡು ಹಾಗೆ ಟ್ವಿಸ್ಟ್ ಮಾಡಿ ಪಿನ್ ಹಾಕ್ಕೊತಾ ಇದ್ದೀನಿ. ಹೇರ್ ಸ್ಟೈಲ್ ಡನ್. ಈ ವಾಲೆ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆಯೋ, ಹಾಕೊಳ್ಳೋದು ತುಂಬ ಹಾಗೆ ಕಷ್ಟ ನೋಡಿ. ತುಂಬ ಸಲ ಹಾಕೊತಾನೆ ಇದ್ದೀನಿ, ಉದುರೋಗ್ತಾನೆ ಇದೆ. ನನ್ನ ಹೇರ್ ಸ್ಟ್ರೈಟ್ ಆಗಿರೋದ್ರಿಂದ ಕೂರೋದೇ ಕಷ್ಟ ಆಗಿಬಿಟ್ಟಿದೆ. ನಮ್ಮ ಮಮ್ಮಿ ಹಾಕೊಂಡ್ರೆ ಅಂತೂ ಇದು ಅಲ್ಲಾಡೋದೇ ಇಲ್ಲ, ಕೂತಿದ್ದ ಕಡೆನೇ ಕೂತಿರುತ್ತೆ. ನನಗೆ ಮಾತ್ರ ಇಷ್ಟು ಆಟ ಆಡಿಸ್ತಾ ಇದೆ ನೋಡಿ. ಬೇಗ ಬೇಗ ರೆಡಿ ಆಗಿಬಿಟ್ಟು ಓಡಬೇಕು, ಮದುವೆಗೆ ಲೇಟ್ ಆಗ್ತಿದೆ, ಮನೇಲಿ ಬೈತಾ ಇದ್ದಾರೆ ಬೇಗ ರೆಡಿ ಆಗಿ ಬಾ ಅಂತ. ಸೊ ನೋಡಿ, ಬಟ್ಟೆ ಕೊಂಡ್ತಾ ಇದ್ದೀನಿ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ ಫ್ರೆಂಡ್ಸ್. ಇದೇ ನನ್ನ ಫೈನಲ್ ಲುಕ್ಕು. ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್, ಶೇರ್ ಆ್ಯಂಡ್ ಲೈಕ್ ಮಾಡಿ. ಈಗ ಲಾಸ್ಟ್ ಸೆಗ್ ಹಾಕೊಂಡು ನೋಡೋಣ. ಪಕ್ಕ ಕನ್ನಡಿ ಥರ ಕಾಣಿಸ್ತಾ ಇದ್ದೀನಲ್ವಾ. ಓ ಕೃಷ್ಣ, ಮತ್ತೆ ಒಲೆ ಉದುರೋಗ್ತಾ ಇದೆ. ನನಗಂತೂ ಇದು ಹಾಕಿ ಹಾಕಿ ಸುಸ್ತಾಗೋಯ್ತು. ಬಾಯ್ ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡ್ತಾ ಇದ್ದೀನಿ, ಫಾಲೋ ಮಾಡಿ. ಬಾಯ್ ಬಾಯ್.